ಯಾವ ಲಕ್ಷ್ಮಕ್ಕ ಯಾವ ಇವ್ರ ಮನೆ ನಾಯಿ ಐತೆ ಯಾವ ಇಂದಾಗ ಶಾಟಕ್ ಗದ್ ಬಂದು ಗಿಳಿತಂದ್ರೆ ಏನ್ ಮಾಡ್ಬೇಕು? ಬರೀ ಒಂದ್ 2 ಕೆಜಿ 3 ಕೆಜಿ ಮಾಂಸನ ತಕೊಂಡೈತೆ ಯವ್ವ. ನವಲ್ಲ ನೀವ ಕರಿವ ಯವ್ವ. ಯವ್ವ ಲಕ್ಷ್ಮಕ್ಕ ನನ್ನ ಮಾತ್ರ ನೋಡ ನನಗೂ ಅಂಜಿಕೆ ಬರ್ತೈತಿ. ನಾ ಮಾತ್ರ ಒಳಗೆ ಹೋಗಂಗಿಲ್ಲ. ನನಗೂ ಮಾಂಸ ಇರ್ಕೊಂತಿನಲ್ಲ ಅದೇನ ಪ್ರೇಮಿನ್ ಬೇರೆ ನಿನ್ ಬೇರೆ ನನ್ ಬೇರೆ ತಿಂತದನ ಯಾರು ಹೋದ್ರು ಅಷ್ಟೇ ಹರ್ಕೊಂಡ್ ತಿನ್ನ ಬಿಡ್ತೈತಿ. ಏನ್ ಮಾಡೋದೀಗ? ತಡಿ ಕಂಪೌಂಡ್ ನಿಂತ ಹೋದ್ರ ತಡಿ ಹೊರ ಬರ್ತಾ. ಏ ವಿಜ್ಜಿ ಏನ ಹೇಳ್ತಾರಲ್ಲ ಕೇಸರ ನನಗೂ ಆ ಕೇಸರ ಏನೋ ಒಂದ್ ನಮ್ನಿ ಇತ್ತ ಮರ್ತಾ ಬಿಟ್ಟೈತಿ. ಪ್ರೇಮಿ ಏನೇ ಕೇಳಲೆ ಕೇಸರ ಯವ್ವ ಪರಿಮಳ ಅಂತಾನೆ ಯವ್ವ. ಆಕಿ ರೂಪಕ್ಕೂ ಆಕಿವು ಆಕಿ ಹೆಸರು ಬೇಷ್ ಜೋಶನ್ ದೇವ್ರು ಪರಿಮಳ ಅಂತ ಕರಿ ಯವ್ವ. ಪಾಯಿಂಟ್ ಪರಿಮಳ ನೀ ಹೆಂಗಿದ್ರ ಯವ್ವ ಲಕ್ಷ್ಮಕ್ಕ ಕರಿಯ ಬಿಟ್ಟಿ ನನಗ ಅಷ್ಟೇ ಅಂದ್ರೆ ಕರಿಲೆ ಓಸ್ ಮಂದಿ ಕರಿ ಅಂತ ತಗೋಲೆ. ಏ ಪಾಯಿಂಟ್ ಪರಿಮಳ ಯವ್ವ ಲಕ್ಷ್ಮಕ್ಕ ನಾನ ಪಿಕ್ಚರ್ ಹೆಸರು ಹಂಗ ಬಂತ ಬಾಯಾಗ ಅಂದಿನಿ ನೀನೇನೇ ಹಂಗಂತಿ ಮತ್ತಕ್ಕೆ ನಮಗ ಇದನ್ನ ಕೊಡೋದ್ ಬಿಟ್ಟು ಅದೇನ ಗಣಪನ ಪಟ್ಟಿ ಕೊಡಬಿಟ್ಟು ಕಸ್ಬರಿ ತಗೊಂಡ್ ಕೊಡೋದ್ ಬಿಡಿಸ್ತಾರ. ಯವ್ವ ಪರಿಮಳ ಅಂತ ಕರಿಯ ಯವ್ವ ಲಕ್ಷ್ಮಕ್ಕ ನೀನೇನೆ ಎಲ್ಲಾರು ಹೊಡಿಸ್ತೀಯಲ್ಲ. ನೀ ಹಂಗಂದೆ ನನಗೂ ಹಂಗ ಬಂದ್ಬಿಡ್ತ ಬಾಯಾಗ. ಆಯ್ತಾಯ್ತು. ಏ ಪರಿಮಳ 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 ನಾಯಿ ಸಾಕಿದ್ ಪರಿಮಳ ಯವ್ವ ಒಟ್ಟು ಹೊರ ಬಂದ್ ಅಣಿಕೆ ನೋಡ ಯವ್ವ. ನಾಯಿ ಹೊರ ಬಿಟ್ಟು ಒಳ ಕುತ್ಕೋತಿಲ್ಲ ಯಾರ ಮಂದಿ ಕರ್ಲಿ ಏನಾರ ಮಾಡಿ ಅಯ್ಯೋ ನಮ್ಮ ದಿಕ್ಕು ದಿಸೆಯಿಂದ ಒಳ ಕುಂದಿರ್ತಿಲ್ಲ ಹೊರ ಬರ ತಾಯಿ. ಯವ್ವ ಪರಿಮಳ ಬಾರ ಯವ್ವ ಗಣಪನ ಪಟ್ಟಿ ಕೇಳಕ್ ಬಂದಿವಿ. ಕಿವಿನಾರ ಕೇಳ್ತವ ನಾನು ನಾಯಿ ಸೌಂಡ್ ಕೇಳ್ತತೆ ಇಲ್ಲ ನೋಡು. ಯಾರು ಯಾರು ತಡ್ರಿ ಒಂದ್ ನಿಮಿಷ ನಾಯಿನ ಒಳಗ ಅದ್ರ ಮನೆ ಹಾಕಿ ಬರ್ತೀನಿ ತಡ್ರಿ. ಯವ್ವ ಲಕ್ಷ್ಮಕ್ಕ ಅಲ್ಲೋಡ ನಾಯಿಗೂ ಮನಿ ಐತಂತ ಯವ್ವ. ಮನುಷ್ಯರಿಗೆ ಮನಿ ಇಲ್ಲ ನೆಟ್ಗಿರಕ್ಕ ಗುಡ್ಸ್ಲ ಪಡ್ಸ್ಲ ಹಾಕೊಂಡ್ ಜೀವನ ಮಾಡಕತ್ತಾರ. ಈ ನಾಯಿ ಸೆಟ್ ಮನಿ ಕಟ್ಸೋಡೆ ಹೋಯ್ಕಿ ಆ ನಾಯಿ ಮನಿ ಅಂತ ಕಟ್ಟಿಸ್ತಾರಲ್ಲ ಈಗ ಎಲ್ಲಾರು ಅದ ಇರ್ಬೇಕು ಸುಂದರ. ಏ ಡಾರ್ಲಿಂಗ್ ಒಳಗಡೆ ನಡಿ ಒಳಗಡೆ ನಿನ್ ಮನೆ ಒಳಗಡೆ ಡಾರ್ಲಿಂಗ್ ಹೋಗು. ಸ್ವೀಟ್ ಡಾರ್ಲಿಂಗ್ ಅಲ್ಲ ನೀನು ನನ್ ಮುದ್ದು ಡಾರ್ಲಿಂಗ್ ಅಲ್ಲ ನೀನು ನನ್ ಚಿನ್ನ ಮರಿ ಡಾರ್ಲಿಂಗ್ ಅಲ್ಲ ನೀನು. ಹೇಗ್ ಮಾತ್ ಕೇಳ್ತಿಲ್ಲ ಹೋಗ್ ಒಳಗು ಬಿಸ್ಕಿಟ್ ಹಾಕಿನಿ ತಿನ್ನೋಗು. ಯವ್ವ ಲಕ್ಷ್ಮಕ್ಕ ಇದೇನೇ ಯವ್ವ ಗಂಡಗರ ಹಿಂಗ್ ಮುದ್ ಮಾಡಿ ಹಿಂಗೆಲ್ಲ ಕರಿತಾ ಇಲ್ಲ. ಈ ಬೆಂಡ್ಲಿ ನಾಯಿಗೆ ಎಷ್ಟ್ ನಮ್ನಿ ಮುದ್ ಮಾಡ್ತಾಳ ನಾಯಿಗೆ ಎಷ್ಟ್ ನಮ್ನಿ ಡಾರ್ಲಿಂಗ್ ಅಂತ ಕರ್ತ ಒಂದ್ ದಿವಸ ಗಂಡನ್ ಕರ್ದಾಳ ಇಲ್ಲಿ ಈ ಬೆಂಡ್ಲಿ. ಅಲ್ಲಡ ಯವ್ವ ವಿಜಿ ಲಕ್ಷ್ಮಕ್ಕ ಅಲ್ಲ ನಮಗ್ ತಿನ್ನಕ್ಕ ಗತಿ ಇಲ್ಲ. ಬಿಸ್ಕಿಟ್ ಅಂತೂ ಯಾವಾಗ ತಿಂತೀವಿ ಏನ ಅಲ್ಲ ಈಗ ನಾಯಿ ಬಿಸ್ಕಿಟ್ ಹಾಕ್ತಾಳಂತ ಇನ್ನು ಏನೇನ್ ಹಾಕ್ತಾಳೋ ಏನ. ಯವ್ವ ಆ ನಾಯಿನಾರ ಒಂದ್ಸಲ ನೋಡ್ಬೇಕ್ಲಿ. ಈ ನಮ್ನಿ ಬಿಸ್ಕಿಟು ಈ ನಮ್ನಿ ಅದಕ್ಕೆ ಮನಿ ಇಷ್ಟೆಲ್ಲ ಉಪಚಾರ ಮಾಡಿ ಅಂದ್ರ ಆ ನಾಯಿ ಹೆಂಗಿರ್ಬೇಕು ನೋಡಕರೆ ನೋಡಂಬಾಳೆ. ಈಗ ಹಂಚ್ಕೊಂಡ್ ನಮ್ಮಿಂದ ಬಂದ್ ಅಡಿಕೊಂಡಿ ಮತ್ ನೋಡಕೋಕೆ ಅಂತ ಏನೆಲ್ಲ ಹೋಗ್ ನೋಡು. ಏನೆಲ್ಲ ಒಂದಸಲ ಅಡ್ರಗ್ ಅಂತಂದು ಆ ಕಡೆ ಒಂದ್ ಈ ಕೊಡೊಂದು ಕೆಜಿ ಪಾವ್ ಕೆಜಿ ಅದಾವ ಹಿಡ್ಕೊಂಡ್ ತಿನ್ಕೊಂತ ಹೋಗತ್ತ ಅಷ್ಟೇ. ಬಂದ್ ಸಿಕ್ತು ನನಗ ಅಂತೇಳಿ ಏನ್ ಮಾತಾಡ್ತಿಲ್ಲ ಮನ ಮರಿದೇನ ತೆಗಿತಿಲ್ಲ ಸುಮ್ನಿರ್ಲೆ ಬಿಟ್ಟಿ. ನಾನೆಲ್ಲ ನಿಂದೆ ನಿನ್ನ ಹೇಗೆ ಹಣಿಕೆ ನೋಡ್ತೀನಿ ನೋಡಂಗ ಐತೆ ಅಂತೇಳಿ ಅದಕ್ಕೆ ಹೇಳಿದ್ದು ಹೋಗಿದ್ರೆ ಹೋಗ್ ಒಂದು ಉಪ ಕೊಡ್ತಾಂ ಪಡಿಸೊಂಬ. ಯವ್ವ ಸುಮ್ನಿರ್ತಿರ್ಲಿಲ್ಲೇ ಈಕೆನೇ ಈಕಿ ನಾಯಿಗೆಲ್ಲ ಉಪ ಕೊಟ್ಕೊಂತ ಕುಂತ ಬಿಟ್ಲ ಏನ ನಮ್ಮ ಮಾತನ್ನ ಕರೀಲಿ ಇನ್ನೊಮ್ಮೆ. ಯವ್ವ ಪಾಯಿಂಟ್ ಪರಿಮಳ ಏ ಯವ್ವ ನಾಯಿಗೆ ಆಮೇಲೆ ಉಪ ಕೊಡಿ ಅಂತ ಬಾರ ಯವ್ವ. ಆಮೇಲೆ ಕುತ್ಕೊಂಡ್ ಬಿಸ್ಕಿಟ್ ತಿನ್ನಿಸು ಹಾಲಿಗೆ ಸರ ಕುಡಿಸು ಬೂಸ್ಟರ ಕುಡಿಸು ಇನ್ನೊಂದರ ಮಾಡಿ ಅಂತ ಮೊದಲು ಒಂಚೂರು ನಮಗೆ ಮಕ್ಕ ತೋರಿಸಿ ಹೋಗ್ಬಿಡ್ಬಾ. ಬಂದೆ ಯಾರು ಯಾರು ಕಾಣವಲ್ರಲ್ಲ ಯಾರು ನೀವು? ಯವ್ವ ಒಂಚೂರು ಇಟ್ಟತ್ತ ಇಳಿದು ಬಂದು ಗೇಟ್ ತೆಗೆದು ಹೊರ ಬಾರ ಕಾಣ್ತೀವಿ. ನಿನ್ನ ನಾಯಿ ಓದೋದಕ್ಕೆ ಈ ಕಂಪೌಂಡಿನ ಅಂತ ನಿಂತೀವಿ ನೀನಲ್ಲ ಆಟೋ ಮೇಲೆ ನಿಂತ ಅಲ್ಲಿ ನಿಂತಿದಿ ಎಲ್ಲಿಂದ ಕಾಣ್ತೈತಿ ಅಲ್ಲ ಇಲ್ಲಿ ತನಕ ಬಂದ್ರೆ ಕಾಲಿಗೆ ಸವಿತಾವ ನೀನರ. ಏ ಯವ್ವ ಬಾ ಯಾರು ಕಾಣ್ಲಾರ ನೀನ ಕಂಡೇನ್ ಬಾ ಹೊರ ಬಾ. ಸುಮ್ಮಿರ್ಲಿ ಏನ ರಂಗಿಂದಳು ಇರ್ಬೇಡ ಲಕ್ಷ್ಮಕ್ಕ ನೋಡ್ತೀನಿ ಕಿದ್ದಿ ಎಷ್ಟೈತಿ. ಏ ವಿಜ್ಜಿ ಆಕಿ ಮೈಮೆ ಬಂಗಾರ ನೋಡ್ಲೆ ಯವ್ವ ಆಕಿ ಸೀರೆ ನೋಡು ಆಕಿದನ್ ನೋಡು ಬಳಿ ನೋಡು ಕೊಳ್ಳಾಗ ಸಹ ನೋಡು ಎಂತಾದೈತಿ. ಯವ್ವ ಒಳಗ ಇದ್ದಿದ್ದ ನೋಡ್ಲೆ ಬೆಳೋಗ ಮೈದೆ ಇಟ್ಟಗಳ ಏನ್ ಚಂದದಳ್ಳಿ ಈಕಿ. ಮತ್ತೆ ದೇವಲೋಕದ ಅಪ್ಸರೆ ಮತ್ತೆ ಯಾರ ಹಿಡ್ಕೊಂಡು ಹೋದಾರ ಅದಕ್ಕೆ ನಾಯಿ ಇಟ್ಕೊಂಡ ಕಾಲಿಗೆ. ಜಯಕರ ಲಕ್ಷ್ಮಕ್ಕರ ನಾನ್ ನೋಡ್ಲಿಲ್ಲ ಅಲ್ಲಿ ಒಳಗಿದ್ನೆಲ್ಲ ಕಾಣ್ಲಿಲ್ಲ. ಹೇಳ್ರಿ ನೀವ್ ಒಳ್ಳೆ ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದಿರಿ ಬರ್ರಿ ಚಾ ಮಾಡ್ತೀನಿ ಕುಡಿದು ಹೋಗಿರಂತ ಬರ್ರಿ. ನಡ್ಲೆ ವಿಜಿ ಚಾ ಮಾಡ್ತಾಳಂತ ಅಲ್ಲ ಬಿಸ್ಕಿಟ್ ಪಸ್ಕಿಟ್ ಎಲ್ಲ ನಾಯಿಗೆ ಹಂಗ ಹಾಕ್ತಾಳಂದ್ರ ನಮಗೆ ಎಂತೆಂತ ಬಿಸ್ಕಿಟ್ ಕೊಡ್ಬೋದು ನಡ್ಲೆ ಹೋಗನ. ಈಗ ನಾಯಿ ಬಿಸ್ಕಿಟ್ ಹಾಕಿದ್ಲಲ್ಲ ಆ ನಾಯಿ ಏನಾರು ತಿಂದಿರ್ಲಿಲ್ಲ ಅಂದ್ರೆ ಅದನ್ನ ಕೊಡ್ತಾ ತಿಂತೇನೆ. ನೀನೇನ್ಲೆ ಹಿಂಗಂತಿ ಸುಮ್ನಿರ್ಲೆ. ಏನಿಲ್ಲವ ಓಣ್ಯಾಗ ಗಣಪನ್ ಇರ್ಬೇಕಂತ ಮಾಡಿವಿ ಹಂಗ ಪಟ್ಟಿ ಎತ್ತಕ್ಕಂತ ಬಂದಿದ್ವವ. ಈಗ ನಿನ್ ಕೈಲಿ ಎಷ್ಟಾಗತ್ತೆ ಪಟ್ಟಿ ಬರೆಯವ ಮತ್ತೆ ಅಲ್ಲ ನಿನಗೇನ್ ಕಮ್ಮಿ ಆಗೈತಿ ಸ್ವಲ್ಪ ಸ್ವಲ್ಪ ಏನ್ ಬರೀತಿದಿ ಸ್ವಲ್ಪ ಜಾಸ್ತಿನ ಬರೀ ನಮ್ಮ ಹುಡ್ರು ನಮ್ಮ ಎಲ್ಲ ನೆನೆಸ್ಕೊಂತ ಹಂಗ ನೀನು ಬಾ ಗಣಪನ ಚಲೋ ಇಡ್ತೀವಿ. ನೀನು 4-5 ದಿವಸ ಗಣಪನ್ ಇದ್ರಾಗ ಫಂಕ್ಷನ್ ಹುಡುಗರು ಡ್ಯಾನ್ಸು ಅವು ಇವೆಲ್ಲ ಇರ್ತಾವ ಎಲ್ಲ ಕುಟ್ಟ ಕೂಡ ಒಂಚೂರು ಎಲ್ಲ ಕುಟ್ಟ ನಕ್ಕೊಂತ ಆಡ್ಕೊಂತ ಒಟ್ಟು ಜಾತ್ರೆ ಮಾಡ್ಕೋಬೇಕವ. ಹಿಂಗ ಹೋಗ್ಬೇಕಿದ್ರಿ ಹಿಂಗೆ ಹಂಗೇನಿಲ್ರಿ ನನಗೂ ಬರ್ಬೇಕಂತ ಆಸೆ ಐತಿ ಅವ್ರ ನಮ್ಮ ಮನ್ಯಾಗ ಬಿಡಂಗಿಲ್ರಿ. ಅವರು ಒಂಥರ
ಹೆಂಗಂದ್ರೆ ಹೈಫೈ ಲೀಡ್ ಮಾಡ್ತಾರ್ರಿ ಅವರು ಜೀವನನ. ಹಿಂಗೆಲ್ಲ ಲೋಕಲ್ ಊರ್ ಕುಟೆ ಸೇರ್ಬೇಡ, ಆಮೇಲೆ ಅವ್ರದ್ದೇ ನಿನಗೆ ಚಳಿ ಬೀಳುತ್ತೆ, ಆಮೇಲೆ ಅವ್ರು ಹೈಜೆನಿಕ್ ಮೇಂಟೈನ್ ಮಾಡಂಗಿಲ್ಲ, ಅವರೆಲ್ಲ ನೀಟ್ ಇರಂಗಿಲ್ಲ. ಹಳ್ಳಿ ಜನ ಲೋಕಲ್ ಅವರು ಹೊಲ ಮನೆ ಎಲ್ಲ ಕೆಲಸ ಮಾಡ್ತಿರ್ತಾರ, ಬಟ್ಟಿ ಪಟ್ಟಿ ಎಲ್ಲ ಸ್ವಚ್ಛ ಓದಿರಂಗಿಲ್ಲ, ಅವ್ರಂತಲೇ ಒಂಥರ ಬೆವರು ವಾಸನೆ ಬರ್ತೈತಿ. ನೀನು ಹಂಗೆಲ್ಲ ಇದು ಮಾಡ್ಬೇಡ ಅಂತ ಹೇಳ್ತಾರೆ. ಬೇಕಿದ್ರೆ ನಿಮ್ಗೆ ಗಣಪನ ಪಟ್ಟಿ ಬರಿತೀನಿ ತಗೋರಿ, ನಾ ಎಲ್ಲ ನಿಮ್ಗೆ ಎಷ್ಟು ಬೇಕು ಹೇಳ್ತೀರ ಅಷ್ಟು ಬರಿತೀನಿ. ಅದೇ ನನ್ನ ಮಾತ್ರ ಕರಿಬೇಡ್ರಿ. ಇವಳ ಇವಳ ಬೇಂಡ್ಲಿ ಊರ್ ಬೇಂಡ್ಲಿ ಎಷ್ಟರ ಸೊಕ್ಕಿದಿತ್ಲೆ ನಿನಗೆ. ಲಕ್ಷ್ಮಕ್ಕ ಸರಿಲಿಕ್ಕಿನ್ ಮಾಡ್ತೀನಿ, ಹಳ್ಳಿಯರಂದ್ರೆ ಏನ್ ತಿಳ್ಕೊಂಡೈತಿನ್ ಸರಿಲಿಕ್ಕಿನ್ ಮಾಡ್ತೀನಿ. ಏ ಸುಮ್ನಿರ್ಲಿ ಒಟ್ಟೆ ಮಾತ್ಕೆ ಸುಮ್ಮನೆ ನೀನು ಅಷ್ಟೇ. ಇಲ್ಲಾಂದ್ರೆ ಜುಟ್ಟು ಅದ್ ನಿಗಿಸ್ಕೊಂಡು ನಿಂತಲ್ಲ, ಜುಟ್ಟು ಅದನ್ನ ನೆಲಕ್ಕೆ ಇಡ್ತಾ ಎಳದ ತಲೆ ನೆಲದಾಸಿಗಂಗೆ ಕಾಲಿಗೆ ತುಳಿದು ಈಕಿನ್ ಮತ್ತೆ ಕೆಸರು ಅದೇನು ಅನ್ನಕತ್ತಲ್ಲ ಅದನ್ನ ಮಾಡ್ಬಿಡ್ತಿದ್ದೆ. ಮತ್ತೆ ಮೈ ತುಂಬ ರಜ್ಜು ಬೆಳಗ್ಗೆ ಕಳಿಸ್ತಿದ್ದೆ ಮನೆಗೆ. ಏನ ಅಂತಾರಲ್ರಿ ಅವರು. ಅದ ಇಲ್ಲ ಪಟ್ಟಿ ಎಷ್ಟು ಬರೀತಾರೆ ಕೇಳ ಅಂತ ಹೇಳಿದ್ರಿ. ಎಷ್ಟು ಒಂದು 5,000 ರೂಪಾಯಿ ಸಾಕಲ್ರಿ? ಹಾ ಲಕ್ಷ್ಮಕ್ಕ 5,000 ಅಂತ ಬಡಬೇಡ ಇಲ್ಲ 10,000 ಅಂತೇಳು. ಅಲ್ಲ ನೀವು ಇಷ್ಟು ಶ್ರೀಮಂತರು, ನಿಮ್ಮ ಯಜಮಾನ್ರು ಅಷ್ಟು ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಅಂತಾರು, ರೊಕ್ಕ ದಿನ ಲಕ್ಷ್ಮಿ ನಿಮ್ಮ ಕೈಯಾಗ ಅಂತ ನಮ್ಮ ಕೈ ಬರ್ಬೇಕು, ದಿನ ಬೆಳಗಾರ ಲಕ್ಷ್ಮಿ ನೋಡಾರ ನೀವು. ಅಲ್ಲ 5,000 ರೂಪಾಯಿ ಯಾವ ಮೂಲಿಗೆ ಆಗುತ್ತೆ? ಬರೀ ನೀವು ಇದಕ್ಕೆಲ್ಲ ಈ ಮನೆ ಬಾಡಿಗೆಗೆ ಎಷ್ಟು ಕೊಡ್ತೀರಿ? ಮತ್ತೆ ನನಗೆ ಗೊತ್ತು ಇದು ಇವ್ರು ಗೌಡ್ರ ಮನೆ, ನೀವು ಬಾಡಿಗೆಗೆ ಬಂದಿರಿ ಬ್ಯಾಂಕ್ ಮ್ಯಾನೇಜರ್ ಇದು ಅಂತಂದು. ಅಲ್ಲ ನಮ್ಮೂರಿಗೆ ನೀವು ಉಪಕಾರ ಮಾಡ್ದಂಗೆ ಆಗುತ್ತೆ, ನಿಮ್ಮನ್ನು ನೆನೆಸ್ಕೊಂತೀವಿ. ಒಂಚೂರು ರೊಕ್ಕ ಸ್ವಲ್ಪ ಜಾಸ್ತಿ ಮಾಡಲ್ಲ, ಒಟ್ಟು ಜಾಸ್ತಿನಾ? ಎಷ್ಟು 15,000 ಕೊಡ್ಲಾ? ಇದೇನ್ಲಿ ಇದು ಜಾಸ್ತಿ ಅಂದಂಗಲ್ಲ, ನಮ್ಮ ಅಂದ್ಕೊಡೋಕ್ಕಿಂತ ಜಾಸ್ತಿನ ಕೊಡಕತ್ತಾಗಲ್ಲ. ಬಿಡ್ಬೇಡ್ರಲ್ಲ ಈಗ ಹೆಸರು ಮಾಡ್ರಲಿ. ಲಕ್ಷ್ಮಕ್ಕ ನಾವು 5,000 ಅಲ್ಲ 10,000 ಅಂತ ಅನ್ಕೊಂಡ್ರೆ ಈಗೇನೆ ಒಮ್ಮಕ್ಕೆ 15,000 ಇರುತ್ತಾ? ನಾವು 15,000ಕ್ಕೆ ಇನ್ನೊಂಚೂರು ಜಾಸ್ತಿ ಮಾಡ್ರಿ, 20,000 ಕೊಟ್ಟರು ಕೊಡ್ಬೋದು. ಇನ್ನೊಂಚೂರು ಕೇಳು. ಅಲ್ಲ ನಮಗೂ ಬೇಡ 20,000 ರೂಪಾಯಿ ಬರ್ದ್ಬಿಡ್ರಲ್ಲ. ನಿಮ್ದ ಹೆಸರು ಮೇಲೆ ಗಣಪನ್ ತಂದಿರ್ತೀವಿ, ನಿಮಗೂ ಒಳ್ಳೇದಾಗತ್ತೆ. ನಿಮ್ಮ ರೊಕ್ಕದಾಗ ಗಣಪ ಬರ್ತಾನೆ, ನಮಗೂ ಖುಷಿ ಆಗುತ್ತೆ. ನಿಮ್ಗೆ ಗಣಪನ್ ಕೊಡ್ಸಿದ್ ಪೂರ್ತಿ ಫಲ ನಿಮ್ಗೆ ಸಿಗುತ್ತೆ. 20,000 ರೂಪಾಯಿ ಬರ್ದ್ಬಿಡ್ರಲ್ಲ. ಹೌದಾ ಸರಿ ಆಯ್ತು. ಲಕ್ಷ್ಮಕ್ಕ ಏನೇವ ತಡ್ರಿ ಒಳಗೆ ಹೋಗಿ ತೊಗೊಂಬರ್ತೀನಿ. ಲಕ್ಷ್ಮಕ್ಕ ಒಂದು 20 ರೂಪಾಯಿ ಇರುತ್ತಾಗ ಕೊಡ್ತಿರ್ತಲ್ಲ ಹಂಗೆ ಕೊಡ್ತಾಳಲ್ಲ ಈಗ 20,000 ರೂಪಾಯಿನ. ಅಲ್ಲ ಲಕ್ಷ್ಮಕ್ಕ ಕೇಳಕ್ಕೆ ಇದ್ದಿ ಇನ್ನೂ ಒಂದು 20,000 ರೂಪಾಯಿನ ಕೇಳಿದೆ. ನಾವ್ ಯಾರು ರೊಕ್ಕನ ಹಾಕದ್ ಬೇಡಾಗಿತ್ತ, ಓಣ್ಯಾಗ ಪಣೆಗೆ ಯಾರನ್ನ ಪಟ್ಟಿ ಕೇಳದ ಬೇಡಾಗಿತ್ತ, ಓಟು ಇಲ್ಲಿ ಹಾಕಿತ್ತಲ್ಲ. ಲಕ್ಷ್ಮಕ್ಕ ಇನ್ನೊಂದ್ಸರಿ ಕೇಳ. ಹೌದೌದು ಲಕ್ಷ್ಮಕ್ಕ ಏನಾರ ಕೇಳ ಇನ್ನೊಂಚೂರು. ಅಲ್ಲ ಆಕಿ ನೋ ಅನ್ಸ್ವಲ್ತ 20,000 ಅಂದ್ರೆ ಅವ್ರಿಗೆ ಅದ್ರ ರೊಕ್ಕದ ಬೆಲೆನ ಗೊತ್ತಿಲ್ಲ. ಯಾಕಂದ್ರೆ ಲಕ್ಷ್ಮಿ ಕಾಲ್ ಮುಡ್ಕೊಂಡು ಅವ್ರನ್ನ ಕುಂತಿದ್ದಂಗ ಅದಲ್ಲ. ಲಕ್ಷ್ಮಕ್ಕ ಕೇಳ ಇನ್ನೊಂಚೂರು. ಆಡ್ಬಿಟ್ಟಾರ ನನ್ನ ಮುಂದೆ ಬಿಟ್ಟು ನೀವು ಇದನ್ನ ಮಾಡ್ಬೇಕಂತ ಮಾಡ್ರಂಗ್ಲೆ. ಯಾಕ ನೀವೇನ್ ಬಾಯಾಗ ಗಡ್ಡಿ ಬಿಟ್ಟು ನಿಮಗೇನಾರ ನೀವು ಕೇಳ್ರಲ್ಲ ಆಡ್ಬಿಟ್ಟಾರ. ನಾ ಕೇಳಿ 20,000 ರೂಪಾಯಿ ಅಂತ ಅಂದಾರ. ಈ ಮತ್ತೆ ಕೇಳ್ಬೇಕಂದ್ರೆ ನೀವ ಕೇಳ್ರಿ ಏನಂತ ಕೇಳ್ರಿ ಆಡ್ಬಿಟ್ಟಾರ. ನನಗಂತ ಆಗಲ್ಲ ನೋಡು. ಇರ್ಬಿಡ್ ಲಕ್ಷ್ಮಕ್ಕ ನಾನೇ ಕೇಳ್ತೀನಿ ಸುಮ್ಮನೆ, ಏನೋ ನಾವು ಮಾಡ್ಕೊಂಡು ಕೇಳ್ತೀನಿ ಸುಮ್ಮನೆ. ತಗೋರಿ ಇದು ನಮ್ಮ ಮನೆಯವರಿಗೆ ಫೋನ್ ಹಚ್ಚಿದ್ವಿ, ಹಿಂಗಾಗಿ ಓಣ್ಯಾಗ ಗಣಪನ ಇಡ್ತಾರಂತ. ಮತ್ತೆ ಪಟ್ಟಿ ಕೇಳಕ್ ಬಂದಿದ್ರು, ನಾನು ಇಷ್ಟ ಅಂತ ಹೇಳಿನಿ. ಅವ್ರೇನ ಪಾಪ ನಮ್ಮ ಹೆಸರಿನ ಮೇಲೆ ನಾವು ಕೊಟ್ಟು ರೊಕ್ಕ ಗಣಪನ್ ತರ್ತಾರಂತ ಅಂತ ಹೇಳಿದ್ರಿ. ಅವ್ರಿಗೆ ಭಾಳ ಖುಷಿ ಆಯ್ತ್ರಿ. ಅವರು ಭಾಳ ಗಣಪನ್ ನಡ್ಕೊಂತಾರೆ, ಅವ್ರ ಗಣಪ ಅಂದ್ರೆ ಭಾಳ ಇಷ್ಟ ರೀ. ಹಾಗಾಗಿ ನಮ್ಮ ಹೆಸರಿನ ಮೇಲೆ ಗಣಪನ್ ತರ್ತಾರ ಅನ್ನೋದಕ್ಕೆ ಭಾಳ ಖುಷಿಯಾಗಿ ಹಂಗಿದ್ರ ಅಲ್ಲಿ ಬಂದವರಿಗೆ ಹಣ್ಣು ಪ್ರಸಾದ ಏನಾರು ಕೊಡಕ ಅಂತೇಳಿ ಒಂದು 15 ಖರ್ಚಾಗುತ್ತೆ. ಪಾಪ ಹಳ್ಳಿಯಾಗ ಯಾರು ಪಟ್ಟಿ ಕೊಡ್ತಾರಷ್ಟು ಕೊಟ್ರೆ ಏನು 10, 20, 50, 100 ರೂಪಾಯಿ ಹಿಂಗೆ ಕೊಡ್ತಾರೆ. ಆದ್ರೆ ಏನು ಚಂದ ಆಗುತ್ತೆ. ಅದಕ್ಕೆ ಒಂದು 50,000 ರೂಪಾಯಿ ಕೊಡು, ಒಂದು 20,000 ರೂಪಾಯಿ ಗಣಪನ್ ತರವಲ್ರಕ್ಕ, ಇನ್ನೊಂದು 30,000 ರೂಪಾಯಿ ಬಂದರೆ ಪ್ರಸಾದ ಗಿಸಾದ ಅಂತ ಏನಾರು ವ್ಯವಸ್ಥೆ ಮಾಡೋಲ್ರಕ್ಕ ಕೊಡು ಅಂತ ಹೇಳಿದ್ರಿ. ತಗೋರಿ 50,000 ರೂಪಾಯಿ ಐತೆ ನೋಡ್ರಿ. ಅದು ಏನಿಲ್ವಾ ಅಕ್ಕಿಗೆ ಅವಾಗ ಬಿಸಿಲಿಗೆ ತಡೆಯಂಗಿಲ್ಲ, ಬಿದ್ದೋತ ಹಂಗ ಅವಾಗ ಬೀಳ್ತಾ. ಏನಿಲ್ಲ ವಿಚ್ಚಿ ಇದಲ್ಲೇ ನೀನ್ ಬಿದ್ದದ್ ನೋಡಿ ಅವ್ರ ಅಕ್ಕ ವಾಪಸ್ ಏಕತ್ತಾರ ನೋಡು ಕೊಡಲ್ಲ ಅಂತ. ಇಲ್ಲ ನಂಗ ಒಂಚೂರ ಉಂಡಿದಿಲ್ರ ಮುಂಜಾನೆಗ, ಹಂಗ ಒಂಚೂರು ಬೋಳಾತಿ ಬಿದ್ಬಿಟ್ಟೆ. ಕೊಡ್ರಿ ಇಲ್ಲ ಲಕ್ಷ್ಮಕ್ಕನ್ ಕೈ ಕೊಡ್ರಿ ರೊಕ್ಕನ. ತಗೋರಿ ರೊಕ್ಕನ. ಹಂಗ ಇವ್ರ ಹೆಸರ್ಲಿ ಪೂಜೆ ಗೀಜೆ ಮಾಡಿಸ್ರಿ. ಇವ್ರಿಗೆ ಗಣಪ ಅಂದ್ರೆ ಭಾಳ ಇಷ್ಟ ರೀ. ನಾವು ಗಂಡ ಹೆಂಡತಿ ಇಬ್ರು ಬರ್ತೀರಿ, ಒಂದ್ ದಿವ್ಸ ಬಂದು ಹಣ್ಕಾಯಿ ಮಾಡ್ಸ್ಕೊಂಡು ಹೋಗ್ತೀವ್ರಿ. ಅಲ್ಲ ಇಷ್ಟು ರೊಕ್ಕ ಕೊಟ್ಟು ಗಣಪನ್ ಇದು ಮಾಡ್ತೀರಂದ್ರೆ ಅಲ್ಲ ನಿಮ್ಮ ಹೆಸರಲ್ಲಿ ಪೂಜೆ ಮಾಡ್ಸೋದೇನು ದಿನ ಮಾಡಿಸ್ತೀವಿ. 5 ದಿವಸ ನಿಮ್ಮ ಹೆಸರಲ್ಲಿ ಗಣಪನ್ ತರ್ತೀವಲ್ಲ, 5 ದಿವಸನು ನಿಮ್ಮ ಹೆಸರಿನ ಮ್ಯಾಗ ಪೂಜೆ ಮಾಡಿಸ್ತೀವಿ. ಅಲ್ಲೆಲ್ಲ ಹಣ್ಣು ಪಣ್ಣು ಬಂದರಿಗೆ ಎಲ್ಲಿ ಹಣ್ಣು ಪ್ರಸಾದ ಕೊಡ್ತಾರಲ್ಲ ಹಂಗ ನಿಮ್ಮ ಹೆಸರಿನ ಮ್ಯಾಗ ಕೊಡ್ತೀವ. ಪುಣ್ಯ ಬರ್ಲವ. ಬಡವ್ರು ಅರ್ಥ ಮಾಡ್ಕೊಂಡು ಒಬ್ರು ಬಡವರು ಇಲ್ಲಿ ಕೊಡಕ್ಕಾಗಲ್ಲ ಪಟ್ಟಿ ಅಂತ ನಿಮ್ಮ ಮನೆಯವ್ರು ಏನು ಕೊಟ್ಟಾರಲ್ಲ ಅವ್ರು ದೊಡ್ಡ ಗುಣವ. ನೋಡು ಹಳ್ಳಿ ಜನ ಬಡತನ ಎಲ್ಲ ಅರ್ಥ ಮಾಡ್ಕೊಂಡ್ರ. ಆದ್ರೆ ಹೈಜೆನಿಕ್ ಅದು ಇದೇನ ಅಂದ್ರಲ್ಲ ಅದು ಒಂದ ನಮಗೆ ಯಾಕೆ ಒಂಚೂರು ಮನಸ್ಸಿಗೆ ನಾಡ್ತು. ಅಲ್ಲ ಹಳ್ಳಿ ಜನ ಅಂದ್ರೆ ನಾವು ಹೊಲಸ ಮಟ್ಟೇನಿರಲ್ಲವ. ಹಳ್ಳಿ ಮತ್ತೆ ಏನು
ಮಾಡ್ಬೇಕು. ಅವ್ರು ಹಳ್ಳ್ಯಾಗ ಮಣ್ಣಾಗ ಆಡೋರು, ದಿನ ಬೆಳಗದ ರೈತರು ಹೊಲ್ದಾಗ ಮನೆ ಮಾಡಂತಾರಲ್ಲ, ಅರಿವಿಗಳು ಸ್ವಲ್ಪ ಮಣ್ಣಿನ ಕಲಿ ಇರ್ತಾವು. ದಿನ ಒಂದ್ಕು ಸೋಪ್ ಹಚ್ಚಿ ನಿಮ್ಮಂಗ ದೊಡ್ಡ ದೊಡ್ಡ ಇದೆ ಸೋಪು ಜಗ್ಗೆ ಸ್ಟೇಟ್ ಅಂತಂದು ಹಚ್ಚಾಕ ರೊಕ್ಕ ಇರಲ್ಲವ. ಯಾವ್ದೋ ಒಂದು ಸಣ್ಣ ರೂಪಾಯಿದ್ದು ತೊಂದಿರ್ತಾರ, ಅದ ಸ್ವಚ್ಛ ಆಗಲ್ಲ ಏನ. ಆದ್ರೆ ವಾಣ್ಯ ಒಗತ್ತೆ ಸಿಟಿನವ್ರಕ್ಕಿಂತ ಹಳ್ಳನವರು ಜಾಸ್ತಿನೇ ಇರ್ತಾರವ. ನಿಮ್ಗೇನು ಗೊತ್ತು, ಹಳ್ಳನವ್ರ ಪದ್ಧತಿ, ಪೂಜೆ ಪುನಸ್ಕಾರ, ವಾಣ್ಯ ಒಗತಿ, ಸಂಪ್ರದಾಯ ಎಲ್ಲ ಸಿಟಿನವ್ರು ಮರ್ತು ಇನ್ನ ಅವ್ರ ಹೆಂಗ್ ಬೇಕಂಗಿರ್ತಾರ. ಹಳ್ಳನವ್ರು ಹಂಗಲ್ಲ, ಬೆಳಗ್ಗೆ ಕರೆದ್ರೆ ಜಾಕ ಮಾಡಿ ಪೂಜೆ ಮಾಡಿ ಅಡಿಗೆ ಮನೆ ಮಾಡಾಕ ಅಡಿಗೆ ಹೋಗ್ತಾರ. ಹಂಗೆಲ್ಲ ಹೊಲ್ಸಂಬಟ್ಟಿ ಮಾಡಲ್ಲ. ಸಿಟಿನವ್ರು ಹಂಗಲ್ಲವ, ಎದ್ದು ಕೂಡಲೇ ಅಲ್ಲೇ ಬೆಡ್ ಮ್ಯಾಗ ಚಾ ಕುಡಿತಾವು, ಹಂಗ ಮೈ ತೊಕೊಳಾರ್ದ ತಿಂತಾವು, ಹಂಗ ಚಪ್ಪಲಿ ಹಾಕೊಂಡು ಮನ್ಯಾಗ ಅಡ್ಡಾಡ್ತಾವು. ಹಂಗೆಲ್ಲ ಹೊಲ್ಸಂಬಟ್ಟಿ ಅಂದ್ರೆ ಸಿಟಿನವ್ರ. ಹಳ್ಳನವ್ರದ್ದು ಹಂಗಿಲ್ಲವ. ನೀನೇ ಈ ಮಾತು ಅನ್ಬೇಡ, ಯಾಕೋ ಇದು ನಮ್ಮ ಮನ್ಸಿಗೆ ಒಂಚೂರು ನಾಡ್ತಂಗಾತ ಅಷ್ಟೇ. ಹೌದಾ ಅಮ್ಮರ? ಇಲ್ಲ, ತಪ್ಪಾತ್ರಿ ಅಮ್ಮರ, ತಪ್ಪಾತ್. ನಿಜ, ನೀವು ಈಗ ಹೇಳಿದ್ಮೇಲೆ ನನಗೆ ಸತ್ಯ ಅನಿಸ್ತು. ಇಲ್ರಿ ಅಮ್ಮರ, ಇನ್ನೊಮ್ಮೆ ಹಂಗನ್ನಲ್ಲ. ಬರ್ತೀನಿ ತಗೋರಿ. ನಾನು 5 ದಿವಸನೂ ನಿಮ್ಮ ಜೊತೆಗೆ ಸೇರ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ. ಎಲ್ಲ ಹಳ್ಳಿ ವಾತಾವರಣದಾಗೆಲ್ಲ ಎಲ್ಲ ಹೆಣ್ಮಕ್ಳು ಕೂತಾಗ ನಾನು ಒಂಚೂರು ಖುಷಿ ಪಟ್ಟಂಗಾಗತ್ತೆ. ಆಯ್ತು, ಬರ್ತೀನಿ ರೀ ಅಮ್ಮರ. ನೀವು ಬರ್ತೀರಿ? ಹಂಗಿದ್ರೆ ಬರ್ರಿ ಚಲೋ ಆತು.